ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಶಿವದವರ ಆತ್ಮೀಯರೇ. ಈ ಅಧಿಕಾರ ಅನ್ನುವಂಥ ಮಾಯೆ ಯಾರನ್ನೂ ಬಿಡೋದಿಲ್ಲ, ಬಿಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಅನ್ನಿಸ್ತದ. ನೋಡ್ರಿ, ಈಗ ರಾಮಲಿಂಗಾರೆಡ್ಡಿ ಅವರು ನಮಗೆ ಯಾಕೆ ಕೊಡಲಿಲ್ಲಪ್ಪ ನೀವು ಬೆಂಗಳೂರು ನಗರಾಭಿವೃದ್ಧಿ ನನಗೆ ಕೊಡ್ತಾನೆ ಇದ್ರಿ ಹಿಂದೆ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ದೊಡ್ಡ ಗದ್ದಲ ನಡೆದ್ಬಿಟ್ಟದ. ಇದನ್ನು ಯಾವ ರೀತಿಯಾಗಿ ನಮ್ಮ CM DK ಶಿವಕುಮಾರ್ ಅವ್ರು ಬಗೆಹರಿಸ್ತಾರೋ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಬೆಂಬಲಿಗರು ಸಾಕಷ್ಟು ಗದ್ದಲ ಮಾಡ್ತಾ ಇದ್ದಾರೆ. ಒಟ್ಟಲ್ಲೇ ಪ್ರಥಮ ಚುಂಬನಂ ದಂತಭಗ್ನಂ ಅಂದಂಗೆ ಆಗಿದೆ DK ಶಿವಕುಮಾರ್ ಅವರು. ಒಂದು ಕಡೆಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಎಲ್ಲಿ ಡೆವಲಪ್ ಆಗ್ತದೆ ನೋಡೋಣ. ಅದು ಸಾಯಂಕಾಲವರೆಗೆ ಏನೇನು ಆಗ್ಬೋದು, ಏನಿಲ್ಲ. ಈಗಂತೂ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ವಾಪಸ್ ತೆಗೆದುಕೊಳ್ಳೋದಿಲ್ಲ. ಐ ಆಮ್ ವಿತ್ ದ ಡಿಸಿಷನ್ ವಿಚ್ ಹ್ಯಾಸ್ ಟೇಕನ್. ಏನು ತೋಡೋ ಡಿಸಿಷನ್ ಅದಕ್ಕೆ ಬಂದದನ್ನು ನಾನು ಬಿಡೋದಿಲ್ಲಪ್ಪ, ನಾನು ಹೊಳೆ ಬರೋದಿಲ್ಲ ಅನ್ನುವಂಥ ಮಾತನ್ನು. ಹೀಗಾಗಿ ಇಡೀ ರಾಜ್ಯ ತುಂಬ ಒಂದು ರೀತಿ ತಲ್ಲನ್ನು ಉಂಟಾದಂಗೆ ಆಗ್ಯದ. ಈಗ ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಡೆವಲಪ್ಮೆಂಟ್ ಇನ್ನೂ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತು ರಾಮಲಿಂಗಾರೆಡ್ಡಿ ಅವರನ್ನು ಅವ್ರಿಗೇನು ಸಣ್ಣ ಪೋಸ್ಟ್ ಕೊಟ್ಟಿಲ್ಲ. ಏನಪ್ಪ ಅಂತಂದ್ರೆ ಜಲಸಂಪನ್ಮೂಲ ಕೊಟ್ಟಿದ್ದಾರೆ ಅವ್ರಿಗೆ, ರಾಮಲಿಂಗಾರೆಡ್ಡಿ ಅವ್ರಿಗೆ. ಅದು ದೊಡ್ಡ ಪೋಸ್ಟಿನ ಇರಲಿ ಪಾಪ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಮಾಡೋರು ನಾವು ಅಲ್ಲೆವ್ರು ನಮಗೆ ಬೇಕು ಅನ್ನೋಂಥ ಒಂದೇನೋ ಹಿಂದೆ ನಮ್ಮ DK ಜೊತೆಗೆ ವಾದ ಮಾಡಿದ್ರಂತ ಒಂದು ಕಡೆ ಅದು ನಡೀತಾ ಇದೆ. ಅದು ಸಾಯಂಕಾಲ ನನಗೆ ಏನಾಗ್ತದೆ ನೋಡೋಣ. ಇನ್ನೊಂದು ಕಡೆ ಅಂತೂ ನಮ್ಮ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಅಸಮಾಧಾನರಾಗಿದ್ದಾರೆ. ಸಹಜದ